ಹಿರಿಯರಾಗಿರ್ತಕ್ಕಂಥ ಹೊರಟ್ಟಿ ಸಾಹೇಬರ ಒಂದು ಕಿರುಚಿತ್ರವನ್ನು ಭಾಳ ಅದ್ಭುತವಾಗಿ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಸ್ವಾಮಿಯವರು ಭಾಳ ವರ್ಷದಿಂದನೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಬಗ್ಗೆ ನನಗನ್ಸುತ್ತೆ ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕರ್ತವ್ಯವನ್ನು ಸ್ವಾಮಿಯವ್ರು ಮಾಡ್ಯಾರೆ. ಯಾಕೆಂದರೆ ಅವರ ಹೊರಟ್ಟಿ ಸಾಹೇಬರ ಒಂದು ಗುಣಗಳನ್ನು ಈಗೇನು ಮೌಲ್ಯದ ಬಗ್ಗೆ ಮಾತಾಡಿದರು ಅದೆಲ್ಲದೂ ಕೂಡ ಅಲ್ಲಿ ಚರ್ಚೆ ಆಗಿರ್ತದೆ. ಅದು ಮುಂದಿನ ಪೀಳಿಗೆಗೆ ಅದು ಬರಬೇಕು, ನಮ್ಮಂಥವ್ರಿಗೆ ಅದು ನೋಡಬೇಕು. ನಾವು ನೋಡಿ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಯಾವತ್ತೂ ಇರೋದ್ರಿಂದ ಅದನ್ನು ತಗೊಂಡು ಹೋಗೋದಕ್ಕೆ ಅದು ನೂರಾರು ವರ್ಷ ಸಾವಿರಾರು ವರ್ಷ ಬಾಳಿಕೆ ಬರತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಭಾಳ ಸಂತೋಷ. ಈಗ ತಾನೇ ನಮ್ಮ ತಂದೆಯವ್ರ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದರು ಅವರು. ಅಂದರೆ ಅವರ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕಂದ್ರೆ ಹಿಂದೆ ಏನಾಗಿದೆ ಅಂಥೇಳಿ ನಮಗೆ ಹೆಂಗೆ ಫ್ರೀಡಮ್ ಸಿಗ್ತದೆ, ಆ ಫ್ರೀಡಮ್ ಹೆಂಗೆ ಸಿಕ್ತು ಅಂತ ಒಂದು ಪರಿಜ್ಞಾನ ನಮ್ಮಲ್ಲಿಲ್ಲ ಅಂದರೆ ಅದು ಬಹಳ ಕಷ್ಟ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ. ಅದ್ರ ಜೊತೆಗೆ ಪಕ್ಷದ ಮುಖಂಡರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಕಚೇರಿಯಲ್ಲಿ. ಅದು ಸ್ವಾಭಾವಿಕವಾಗಿ ಎಲ್ಲವೂ ಸಚಿವರಿಗೆ ಅದೊಂದು ಮಾರ್ಗದರ್ಶನ ಇದೆ. ನಾನು ಮಾಡ್ತಾ ಬಂದಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸುಮಾರು 1 ತಾಸು ಅವ್ರ ಜೊತೆಗೆ ಸಮಯವನ್ನು ಕಳೆಯೋದು. ಅದಕ್ಕಿಂತ ಪೂರಕವಾಗಿ ತಮ್ಮನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮ ಆದಮೇಲೆ ಸ್ಕೂಲ್ ಭೇಟಿ ಮಾಡ್ತೀನಿ. ನಾನು ಸ್ಕೂಲ್ ಭೇಟಿ ಮಾಡಿ ಮಕ್ಕಳ ಜೊತೆಗೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅವ್ರ ಜೊತೆಗೆ ಊಟನೂ ಕೂಡ ಮಧ್ಯಾಹ್ನದ ಏನು ಬಿಸಿ ಊಟ ಅಂತ ಇದೆ ಅದು ಹೋದರೆ ಒಂದು ಚೆನ್ನಾಗಿರ್ತದೆ. ಅದು ಒಳ್ಳೆ ಕರ್ತವ್ಯನೂ ಕೂಡ. ಮಕ್ಕಳ ಜೊತೆಗೆ ಊಟ ಮಾಡ್ತಕ್ಕಂಥದ್ದು ಕೆಲವು ವಿಚಾರಗಳನ್ನು ನಾವು ಕೂಡ ತಿಳ್ಕೊಳ್ಬೋದು. ಕಾರ್ಯಕ್ರಮಗಳಿಗೆ ಗೌರವ ಬರ್ತದೆ. ಅದನ್ನು ನಾನು ಯೂಶಲಿ ಮಾಡ್ತೀನಿ. ಅದಾದ ಮೇಲೆ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಜಿಲ್ಲಾ ರಿವ್ಯೂ ಮೀಟಿಂಗ್ಸ್ನ ಯಾವಾಗಲೂ ಇಟ್ಕೊಂಡು ಮೊನ್ನೆ ನಾನು ಬಾಗಲಕೋಟೆ ಮಾಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಇಷ್ಟು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಆವಾಗ ನಮ್ಮ ಇಲಾಖೆಯನ್ನು ನಡೆಸೋದಕ್ಕೆ ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವಕಾಶಗಳು ಅವಶ್ಯಕತೆ ಇದೆ. ಅಕ್ಷರಾವಿಷ್ಕಾರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಮಾಡಿರೋದ್ರಿಂದ ಒಂದು ಗುಣಮಟ್ಟನೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಒಂದು ಕಡೆಗೆ ಡ್ರಾಪ್ಔಟ್ಸು ಇದನ್ನೆಲ್ಲ ಹಂತಕ್ಕೆ ತರಬೇಕು, ಗುಣಮಟ್ಟನೂ ಕೂಡ ಕಾಪಾಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, 2 ವರ್ಷ ಆಯಿತು ನನ್ನ 2 ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ತರ್ತಕ್ಕಂಥದ್ದು. ಏನೇ ನಾವು ತೀರ್ಮಾನ ತಗೊಂಡ್ರೂ ಕೂಡ ಎಲ್ಲರ ಒಂದು ಸಹಕಾರ ಮತ್ತು ಮಕ್ಕಳಿಗೆ ಒಳ್ಳೇದು ಆಗಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನ ಮೇಲೆ ನಾವು ಬದಲಾವಣೆಯನ್ನು ತಗೊಂಡು ಬಂದಿರೋದು. ವಿಶೇಷವಾಗಿ CC ಕ್ಯಾಮ್ರಾ ಅಲ್ಲಿ ಏನು ವೆಬ್ಕಾಸ್ಟಿಂಗ್ ಇದು ಮಾಡೋದು, ಟೀಚಿಂಗು ಕೂಡ ಪ್ರೋಸೆಸ್ನ ಭಾಳ ಹೋದ ವರ್ಷ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರಿಗೆಲ್ಲ ಸ್ವಲ್ಪ ಗಮನ ಕೊಟ್ವಿ. ಈ ಸತಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಲಿಕೆಗೆ ಹೆಚ್ಚು ಕೊಡ್ತಾ ಇದ್ವಿ. ಪ್ರೀ ಪ್ರೈಮರಿ ಅಂದರೆ LKG UKG ಪ್ರೈಮರಿ ಕ್ಲಾಸು, ಮಿಡ್ಲ್ ಕ್ಲಾಸು ಮತ್ತು ಮಿಡ್ಲ್ ಸ್ಕೂಲು, ಹೈಸ್ಕೂಲು ಮತ್ತು ಇದಕ್ಕೆ ಕಲಿಕೆಗೆ ಒತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಭಾಳ ನ್ಯೂನತೆಗಳಿದ್ದಾವೆ. ಅದು ಯಾಕೆ ಏನು ಅಂತ ನಾನು ಚರ್ಚೆ ಮಾಡಲ್ಲ. ಯಾಕೆಂದರೆ 2 ವರ್ಷದ ಹಿಂದೆ ನಾನು ಬಂದವನು, ಹಿಂದೆ ಏನಾಯಿತು ಅಂತಲೂ ಕೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಟೀಚರ್ ಶಾರ್ಟೇಜ್ ಇದೆ, ಬೇಕಾದಷ್ಟು ಇದ್ದಾವೆ. ನೀವು ಮೋಸ್ಟ್ಲಿ ಪ್ರಶ್ನೆ ಕೇಳ್ಬೋದು, ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತೀವಿ. ಅದು ಒಂದು ಭಾಗ. ಆದರೆ ಪರೀಕ್ಷಾ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಎಲ್ಲಿದ್ದೀವಿ ಅಂತ ಕಾಣಬೇಕು. 0 ಇದ್ರೂ ಪರವಾಗಿಲ್ಲ, 100 ಇದ್ರೂ ಪರವಾಗಿಲ್ಲ, ಬಟ್ ನಾವು ಎಲ್ಲಿದ್ದೀವಿ ಅಂತ ಅಲ್ಲಿ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ಅದನ್ನು ಹೋದ ವರ್ಷ ಮಾಡಿ ಅಫ್ಕೋರ್ಸ್ ಗ್ರೇಸ್ ಮಾರ್ಕ್ಸು ಕೊಟ್ವಿ. ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಅವರಿಗೆ. ಆದರೆ ಅನಿವಾರ್ಯವಾಗಿ ಹೋದ ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಈ ವರ್ಷ ಹೋದ ವರ್ಷಕ್ಕಿಂತ ಸುಮಾರು 8.5% ಇನ್ಕ್ರೀಸ್ ಆಗಿದೆ ರಿಸಲ್ಟು. ಟೀಚರ್ಸು ಒಳ್ಳೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಜವಾಬ್ದಾರಿ ಜಾಸ್ತಿ ಇದೆ. ಇಲಾಖೆಗೆ ತುಂಬ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಲಿಕೆಯ ತೀರ್ಮಾನಗಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಫ್ರೀ ಪವರ್ ಕೊಡೋದ್ರಿಂದ ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಸಾಯಂಕಾಲ ಏನು ಮಾಡ್ತಾರೆ, ಸ್ಪೆಷಲ್ ಕ್ಲಾಸಸ್ ತಗೊಳ್ತಾರೆ. ಮುಂಚೆಲ್ಲ ತಗೊಳ್ತಾ ಇರಲಿಲ್ಲ ಟೀಚರ್ಸು. ಆರ್ಥಿಕವಾಗಿ ಹಳ್ಳಿ ಭಾಗದಲ್ಲಿ ಎಲ್ಲಿ ಟ್ಯೂಷನ್ ಅಂತ ಆಗೋದಿಲ್ಲ. ಆದರೆ ಇವತ್ತು ಅಂಥ ಯೋಜನೆಗಳಿಂದ ಇವತ್ತು 3ನೇ ಎಕ್ಸಾಮು, 2ನೇ ಎಕ್ಸಾಮ್ ಮೊನ್ನೆ PUCಯಲ್ಲಿ 70,000 ಮಕ್ಕಳು ಪಾಸ್ ಆದರು. SSLCಯಲ್ಲಿ ಯಾರು ಪಾಸ್ ಆಗದೆ ಇರೋ ನಾವು ಫೇಲ್ ಅಂತ ಕರೆಯೋದೇ ಇಲ್ಲ ಅವ್ರನ್ನ. 3 ಎಕ್ಸಾಮ್ ಆಗೋರ್ಗು ಯಾರನ್ನೂ ನಾವು ಫೇಲ್ ಅಂತ ಕರೆಯಲ್ಲ. ಅವಕಾಶಗಳ ಕೊರತೆ. ಅದೇ ವರ್ಷ, ಅದೇ ತಿಂಗಳು, ಅದೇ ಟೀಚರು, ಅದೇ ಸಿಲೆಬಸ್ಸು. ಈ ಸತಿ 84,000 ಮಕ್ಕಳು ಆನ್ ದೇರ್ ಓನ್ ಪಾಸ್ ಆಗಿರ್ತಕ್ಕಂಥದ್ದು ದಾಖಲೆ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ. ಎಲ್ಲ ಹಿರಿಯರ ಮಾರ್ಗದರ್ಶನದ ಮೇಲೆ ನಾವು ಮಾಡಿದ್ವಿ. ಒಳ್ಳೆ ಕೆಲಸ ಆಗಿದೆ. ಮಕ್ಕಳು ಪಾಸ್ ಆಗಿದ್ದಾರೆ. ಈ 84,000 84,000 ಮಕ್ಕಳು. ಆಮೇಲೆ ಇದಕ್ಕೆ ಕಾರಣನೂ ಕೂಡ ಏನು ಅಂತ ಹೇಳಿದ್ರೆ, ಯಾವಾಗಲೂ ಎಕ್ಸಾಮ್ ತಗೋಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ 130 ರೂಪಾಯಿ, 2 ಸಬ್ಜೆಕ್ಟಿಗೆ 270 ರೂಪಾಯಿ, 4 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಮೇಲೆ ಆದರೆ 400 ರೂಪಾಯಿ ಮಾಡೋರು. ಅವ್ರು ಯಾರು ಫೇಲ್ ಆಗೋರು ಅಂದರೆ ಬಡವರು,
ಕೂಲಿ ಮಾಡೋರು, ತಂದೆ ತಾಯಿಗೆ ಹುಷಾರಿರಲ್ಲ, 2-3 ದಿವಸ ಸ್ಕೂಲಿಗೆ ಹೋಗ್ತಾರೆ, 2-3 ದಿವಸ ಕೂಲಿ ಮಾಡ್ತಾರೆ. ಇವೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ, ಯಾವುದೇ ಥರದ ಶುಲ್ಕ ಯಾರಿಗೂ ತಗೊಳ್ಳೋದಿಲ್ಲ ಪಾಸ್ ಆಗದೇ ಇರೋರು. ಈ ಸತಿ ಅದಕ್ಕೆ 98.25% ಎಕ್ಸಾಮಿನೇಷನ್ ತಗೊಂಡ್ರು. 84,000 ಮಕ್ಕಳು ಪಾಸ್ ಆದರು. ಯಾರನ್ನು ಗ್ರೇಸ್ ಕೊಡಲಿಲ್ಲ ಅಂತ ಆನ್ ದೇರ್ ಓನ್. ಆಮೇಲೆ 11,500 ಮಕ್ಕಳಲ್ಲಿ ಅವರು ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತಗೋಬೇಕು ಅಂತೇಳಿ ಹಾಕಿದ್ರು. ಅದರೊಳಗೆ 5,500 ಮಕ್ಕಳು ಅಂದರೆ 52%, 53% ಹೆಚ್ಚು ಮಾರ್ಕ್ಸ್ ತಗೊಂಡ್ರು. ಅದಾದಮೇಲೆ 3ನೇ ಎಕ್ಸಾಮ್ ಆಪ್ಷನ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮಗಿದೆ, ಯಾಕೆಂದ್ರೆ ಇನ್ನೂ ಈಗ ಸೇತು ಬಂದು ಅಂತ ಹೇಳಿ ಎಲ್ಲ ಈ ರಿವ್ಯೂಸ್ ಎಲ್ಲ ನಡೀತಾ ಇರುತ್ತೆ. ಈ 1 ತಿಂಗಳೊಳಗೆ ಮತ್ತೆ ಕುತ್ಕೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ಅವಕಾಶ ಇದೆ. ಮಕ್ಕಳು ಅದು ತಗೊಳ್ಳಿ, ಮತ್ತೆ ಅವ್ರಿಗೆ ಫೀಸ್ ಇಲ್ಲ. ಯಾರ್ಯಾರು ಇಂಪ್ರೂವ್ಮೆಂಟಿಗೆ ತಗೊಳ್ತಾರೆ ಅವ್ರಿಗೆ ಮಾತ್ರ ಫೀಸ್, ಅದು ಭಾಳ ಕಮ್ಮಿ ಇರ್ತದೆ. ಬೇರೆಯವರಿಗೆಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಸ್ಟ್ರಿಯಲ್ಲಿ ನಾವು ಯಾವುದೇ ಥರದ ಫೀಸ್ ಕೇಳಿ. ಯಾಕಂದ್ರೆ ಫೀಸ್ ಏನಾಗ್ತದೆ, ಅಪ್ಪನ ಹತ್ರ ಹೋಗಿ ಕೇಳಿದ ತಕ್ಷಣ ಏನು ಮಾಡ್ತಾರೆ, ನೀನು ಹೋಗೋ ದೊಡ್ಡ ಕಿಸಿ ಅದಿದೆ, ದನ ಕಾಯಕ್ಕೆ ಹೋಗುವಂತ. ತಂದೆಗೂ ಆ ಥರ ಇನ್ನೂ ತಿಳುವಳಿಕೆ ಇರಲ್ಲ. ಮಕ್ಕಳು ಏನು ಮಾಡ್ತಾರೆ, ಭಯದಿಂದ ಆಯ್ತು ಅಂದ್ಬಿಟ್ಟು ಕೂಲಿ ಮಾಡೋದೇ ಒಳ್ಳೇದು ಅಂತೇಳಿ ಜೀವನನೇ ಹಾಳಾಗೋಗ್ಬಿಡು. ಆಮೇಲೆ ಒಂದ್ಸತಿ ಡ್ರಾಪ್ ಔಟ್ ಆಗೋಕ್ಕೆ ಇದೇ ಮೇನ್ ಕಾರಣ, ಡ್ರಾಪ್ ಔಟ್ ಆಗೋಕ್ಕೆ. ಯಾಕಂದ್ರೆ 10ನೇ ಕ್ಲಾಸ್ ಬಂದ ತಕ್ಷಣ ಪಾಸ್ ಆಗಲಿಲ್ಲ ಅಂದರೆ ಕೂಲಿ ಮಾಡಬೇಕು. ಆಮೇಲೆ 3 ಎಕ್ಸಾಮಲ್ಲೂ ಪಾಸ್ ಆಗಲಿಲ್ಲ ಅಂದರೆ ದಯವಿಟ್ಟು ಮಕ್ಕಳಿಗೆ ಹೇಳಿ, ಮತ್ತೆ ನಾವು ಅಡ್ಮಿಷನ್ ತಗೋತೀವಿ, ಹೊಸ ಬುಕ್ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಊಟ ಕೊಡ್ತೀವಿ, ಹಾಲು ಎಲ್ಲದೂ ಕೂಡ. ಈಗ ಟೀಚರ್ಸು ಕೂಡ ತುಂಬ ರೆಸ್ಪಾನ್ಸಿಬಿಲಿಟೀಸು, ಅವರಿಗೆಲ್ಲ ಟಾರ್ಗೆಟ್ಸ್ ಕೊಡ್ತಾ ಇದ್ದೀವಿ. ಫೇಶಿಯಲ್ ಅಟೆಂಡೆನ್ಸು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಟೆಕ್ನಾಲಜಿ ಅದಾಗಲೇ ಟ್ರಯಲ್ ಎಲ್ಲ ಆಯಿತು, ಅದನ್ನು ಕೂಡ ಬೇಗ ಅಲ್ಲ ಈ ವರ್ಷ ಆಗಲೇಬೇಕು. ಹೌದು, ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ಬೋದು. ಈ ವರ್ಷ ಮಾಡ್ತೀವಿ. ಅಡ್ಮಿಷನ್ ಕೂಡ OTT ಒಂದು ಇದ್ರ ಮೇಲೆ ಮಾಡಿದೀವಿ, ಸೊ ದಟ್ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತದೆ. ಎಲ್ಲದೂ ಇರೋದ್ರಿಂದ, ಯಾಕಂದ್ರೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಟ್ಯಾಕ್ಸ್ ಮನಿ. ಆಮೇಲೆ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಆಲ್ ಗವರ್ಮೆಂಟ್ ಸ್ಕೂಲಲ್ಲಿ ಫೇಶಿಯಲ್ ಅಟೆಂಡೆನ್ಸ್ ಕಂಪಲ್ಸರಿ. ಅದು ನಾನು ಡೀಟೇಲ್ಸ್ನ ನಾನು ಒಂದು ದಿವಸ ಸಪ್ರೇಟ್ ಆಗಿ ನಿಮ್ಗೆ ಕುತ್ಕೊಂಡು ಹೇಳ್ತೀನಿ. ರಾಜಮಠದಲ್ಲಿ ಕೂಡ ಅಲ್ಲ ಅದೇನಂದ್ರೆ ಟ್ರಯಲ್ ಆಗಿ ಎಲ್ಲ ಮಾಡ್ಬೇಕಾದ್ರೆ ನಾನೇನು ಅದನ್ನ ಹೇಳ ಎಲ್ಲ ಆಗಿದೆ. ಹೋದ ವರ್ಷನೇ ಆಯ್ತು ಟ್ರಯಲ್, ಈಗ ಇಂಪ್ಲಿಮೆಂಟೇಷನ್. ಅದ್ರ ಜೊತೆಗೆ ಬಹಳ ಸಂತೋಷ ಏನು ಅಂದ್ರೆ ಸಾಕಷ್ಟು CSR ಕಂಪ್ನಿ, CSR ಅಲ್ಲ, ಆನ್ ದೇರ್ ಓನ್. ಅಜೀಂ ಪ್ರೇಮ್ಜಿ ಇರ್ಬೋದು, 1,591 ಕೋಟಿ ಮೊಟ್ಟೆ ಕೊಟ್ಟಿದ್ದಾರೆ 3 ವರ್ಷ. ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮ ವ್ಯವಸ್ಥೆಯನ್ನ, ನಮ್ಮೇಲೆ ವಿಶ್ವಾಸ. ಯಾಕೆಂದ್ರೆ ಸರ್ಕಾರದಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಜನರು, ಆದರೆ ನಮ್ಮ ಸಿಸ್ಟಮ್ನ ವಿಶ್ವಾಸ ಇಟ್ಕೊಂಡು ಇವತ್ತು 1,500 ಕೋಟಿ ಮೊಟ್ಟೆಗೆ 3 ವರ್ಷಕ್ಕೆ. ಮತ್ತೆ ಇನ್ಫೋಸಿಸ್ ಅವ್ರಿಗೂ ಕೂಡ ಮೊನ್ನೆ ಮೀಟಿಂಗ್ ಆಯಿತು ಸುಮಾರು ಗ್ರಾಮೀಣ ಭಾಗದಲ್ಲಿ. ಯಾಕೆಂದ್ರೆ ಅನಿವಾರ್ಯವಾಗಿ ಎಲ್ಲ ಸರ್ಕಾರಕ್ಕೆ ನಾವು ಹೊರ ಬಿಡೋಕ್ಕಾಗಲ್ಲ, ಎಲ್ಲರೂ ಶೇರ್ ಮಾಡಬೇಕಾಗ್ತದೆ. ಇದೇ ಮಕ್ಕಳು ಇನ್ಫೋಸಿಸಲ್ಲಿ ನಾಳೆ ಕೆಲಸ ಮಾಡೋದು. ಯಾರು CSR ಫಂಡ್ ಕೊಡ್ತಾರಲ್ಲ, ದೇ ಆರ್ ಇನ್ವೆಸ್ಟಿಂಗ್ ದೇರ್ ಮನಿ ಫಾರ್ ದೇರ್ ಫ್ಯೂಚರ್. ಇಟ್ ಇಸ್ ದೇರ್. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಐ ಥಿಂಕ್ ನನಗನ್ಸುತ್ತೆ ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲೋ ಇಲ್ಲ ನಮ್ಮ ಪ್ರಣಬ್ ಮುಖರ್ಜಿ ಟೈಮಲ್ಲೋ ಏನೋ ಅದನ್ನು ಅನುಷ್ಠಾನ ಮಾಡಿದಲ್ಲ ಸರ್, CSR ಕಂಪಲ್ಸರಿ, ಪ್ರಣಬ್ ಮುಖರ್ಜಿ ಅವರು. ಸೊ ಇಟ್ ಈಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳಿ ಆ ಥರ ಇರೋದ್ರಿಂದ ಸಾಕಷ್ಟು ಜನರು ನಮಗೆ ಇನ್ವೆಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ತುಂಬ ಜನರು ಈವನ್ ಸರ್ಕಾರಿ ನೌಕರರು ಕೂಡ ನಮ್ಮ ಇಲಾಖೆಯಲ್ಲಿ ಇಲ್ಲದೆ ಇರೋರು, ಅವರು ಕೂಡ ಅವ್ರು ಓದಿರ್ತಕ್ಕಂಥ ಶಾಲೆಗಳಿಗೆ ಕೊಡುಗೆ ಕೊಡ್ತಕ್ಕಂಥದ್ದು ಸಾಕಷ್ಟು. ಇಂಥದ್ದನ್ನ ನಾವೆಲ್ಲೂ ಓದಿರ್ತೀವಿ. ಯಾಕೆಂದ್ರೆ ನಮ್ಮ ತಂದೆಯವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಮುಖ್ಯಮಂತ್ರಿಗಳಾಗಿದ್ರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ತಗೊಳ್ಳಿ, ಹೊರಟ್ಟಿ ಸಾಹೇಬ್ರು ತಗೊಳ್ಳಿ, ಅವರೆಲ್ಲ ಅವ್ರವ್ರ ಸ್ಥಾನ ತಗೊಂಡಿದ್ದಾರೆ. ಅಂದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಬೆಸ್ಟ್ ಟೀಚರ್ಸ್ ಇರೋದೇ ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ಸ್ ಇರೋದು. ಆದರೆ ಲೀಸ್ಟ್ ಯೂಸ್ಡ್ ಈಗ ಗೋಯಿಂಗ್ ಟು ಬಿ ಬೆಸ್ಟ್ ಯೂಸ್ಡ್. ಇಷ್ಟು ನನ್ನ ಇಲಾಖೆಯಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಇಟ್ ಇಸ್ ಸ್ವಲ್ಪ ಟೈಮ್ ತಗೊಳ್ತದೆ. ಏನಂದ್ರೆ ಒಂದೇ ಸತಿ ಎಲ್ಲದನ್ನು ಹೊರೆ ಮಾಡೋದಕ್ಕಾಗೋದಿಲ್ಲ. ಟೀಚರ್ಸ್ ಶಾರ್ಟೇಜ್ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ತಕ್ಷಣ ನನ್ನ ಪ್ರಕಾರ ಇನ್ನೊಂದು 13,000 ಟೀಚರ್ಸ್ನ ಸರ್ಕಾರಿ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಮತ್ತೆ ಇಡೀ ಕರ್ನಾಟಕಕ್ಕೆ ಸಪ್ರೇಟ್ ತಗೊಳ್ತಕ್ಕಂಥದ್ದು. ಪ್ಲಸ್ ಅನುದಾನಿತ ಶಾಲೆ ನಿಲ್ಲಿಸ್ಬಿಟ್ಟಿದ್ರು. 2015 ಮೇಲೆ ತಗೊಂಡಿರ್ಲಿಲ್ಲ, ಬಹಳ ಒತ್ತಡ ಇತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಕೊಟ್ಟಿದ್ದಾರೆ. 2020ವರೆಗೂ ಅನುದಾನಿತ ಶಾಲೆ. ಯಾಕಂದ್ರೆ ಕ್ವಾಲಿಟಿ ಅಲ್ಲೂ ಸ್ವಲ್ಪ ಟೀಚರ್ಸ್ ಕೊರತೆ ಆಗ್ತಾ ಇತ್ತು. ನನಗೂ ಹೊರಟ್ಟಿ ಸಾಹೇಬ್ರು ಎಲ್ಲ ಈ ಮೇಲ್ಮನೆಯಲ್ಲೆಲ್ಲ ಕೂಡ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ನೀವು ಸರ್ಕಾರ ಇದನ್ನೆಲ್ಲ ತೀರ್ಮಾನ ತಗೋಬೇಕು. ಅವರು ಕೂಡ ಸರ್ಕಾರದ ಅಂಗ, ಯಾಕೆಂದ್ರೆ ಮಕ್ಕಳಿಗೆ ಅವರು ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಇಂಥ ಒಳ್ಳೆ ಕೆಲವು ತೀರ್ಮಾನಗಳನ್ನ ಹುಷಾರಾಗಿ ನೋಡಿಕೊಂಡು ನನ್ನ ಇತಿಮಿತಿಯಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ.
ಏಡೆಡ್ ಸ್ಕೂಲು 2016 ಒಳಗೆ ಏಡ್ಗೆ ಒಳಪಡಿಸಿದ್ರು. ಅದಾದ್ಮೇಲೆ ಗ್ರಾಂಟ್ ಇನ್ ಏಡ್ ಕೊಡ್ತಾ ಇರಲಿಲ್ಲ. ಈಗ 2020ವರೆಗೂ ಕೊಡ್ತಾ ಇದ್ದಾರೆ. ಸುಮಾರು 6,000 ಟೀಚರ್ಸ್ ಅಲ್ಲೂ ಕೂಡ ಅವ್ರೊಂಥರ ಸರ್ಕಾರಿ ನೌಕರು ಇದ್ದಂಗೆನೆ ಅವರು ಕೂಡ ಆಗ್ತಾರೆ. ಮತ್ತೆ ನೋಡೋಣ, ನೆಕ್ಸ್ಟ್ ಬಜೆಟ್ಗೆ ಒಂದು ಅಪ್ಡೇಟ್ ಮಾಡೋಣ ಅಂತ ಆಸೆ ಇದೆ. ಅದು ಇವ್ರ ಪ್ರೋಗ್ರೆಸ್ ತೋರಿಸಿದ್ರೆ, ಪ್ರೋಗ್ರೆಸ್ ಅವರು ತೋರಿಸ್ಬೇಕಾಗತ್ತೆ ಹೆಂಗೆ ನಾವು ಈಗ ಸರ್ಕಾರಿಯಲ್ಲಿ. ಆಮೇಲೆ ದಯವಿಟ್ಟು ಒಂದು ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಲಾಸ್ಟ್ ಬರ್ತೀರಿ ಅಂತ. ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ, ಈ 3 ಕ್ಯಾಟಗರಿ ತಗೊಂಡಾಗ ಯಾರನ್ನು ಎಲ್ಲೂ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ 0 ಆದವನ್ನು ತಗೊಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಈ ವ್ಯತ್ಯಾಸಗಳಿರ್ತಾವೆ. ಸೊ ಟಫ್ ಕೆಲಸ ಜಾಸ್ತಿ ನಮಗೇನೆ, ಆದರೆ ಟಫ್ ಕೆಲಸ ಅಂತ ತಗೊಳ್ಳಲ್ಲ, ಕರ್ತವ್ಯ ಅಂತ ಹೇಳಿ ತಗೊಳ್ತೀವಿ. ಆದರೆ 2ನೇ ಎಕ್ಸಾಮಲ್ಲಿ ನೀವು ಇದನ್ನು ಹೈಲೈಟ್ ಮಾಡಿದ್ದಾರೆ, ನೀವು ಕೂಡ ಓದಿದ್ರಿ, ಮತ್ತೆ ನೀವು ಮಾಡಿ. ಯಾಕೆಂದ್ರೆ ಇದು ವಿಶ್ವಾಸ ಬರುತ್ತೆ ಜನರಿಗೆ ಸರ್ಕಾರಿ ಶಾಲೆ ಮೇಲೆ. ಈ ಸತಿ 36% ಸರ್ಕಾರಿ ಶಾಲೆಯಲ್ಲಿ ಪಾಸ್ ಆದರು, 28% ಅನುದಾನಿತ ಮತ್ತು ಪ್ರೈವೇಟ್ ಶಾಲೆಯಲ್ಲಿ 2ನೇ ಎಕ್ಸಾಮಲ್ಲಿ. ಸೊ ವಿ ಆರ್ 8.5% ಅಹೆಡ್ ಆಫ್ ಅದರ್ ಸ್ಕೂಲ್ಸ್ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸರ್ಕಾರಿ ಶಾಲೆ ಆಲ್ಸೋ ಇಸ್ ವೆರಿ ಗುಡ್. ಆದರೆ ಇದು ಅಂತ ಹೇಳಲ್ಲ, ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಎಲ್ಲರ ಸಹಕಾರ, ಹೊರಟ್ಟಿ ಸಾಹೇಬ್ರು ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು, ವಿರೋಧ ಪಕ್ಷದವರು, ಅಧಿಕಾರಿ ನನ್ನ ಇಲಾಖೆಯಲ್ಲಿ ಬಿಟ್ಟು DCC ಅವರು ಕೂಡ ಇವಾಗೆಲ್ಲ ಫೀಲ್ಡಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ನಾವು ಮಾಡಬೇಕು. ಯಾಕೆಂದರೆ ಈ ದೇಶದ ಭವಿಷ್ಯ ಯಾರು ಅಂತ ಹೇಳಿದ್ರೆ ಆ ಮಕ್ಕಳು. ಎಜುಕೇಷನ್ನಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಈಗ ತಾನೇ ಸಾಹೇಬ್ರು ಹೇಳಿದರು ಇವತ್ತು ಮೌಲ್ಯ ಹೋಗಿದೆ ಅಂತ ಹೇಳಿ. ಆ ಮೌಲ್ಯನ ವಾಪಸ್ ತರಬೇಕಂತ ಹೇಳಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ. 1ನೇ ಕ್ಲಾಸ್ ಮಕ್ಕಳು ಇವತ್ತು ಬಾಹಾಟ್ ಮಾಡಿ ಹೇಳ್ತಕ್ಕಂಥದ್ದನ್ನ ಅಲ್ಲ, ಅದನ್ನ ಜನರಿಗೆ ಬಿಡ್ತಾರೆ. ಅದನ್ನೀಗ ಅವ್ರ ಸಂದೇಶ ಕೊಟ್ಟಿದ್ದಾರೆ. ಆ ಯೋಚನೆ ಅಲ್ಲ, ಇವೆರಡು ಹೋಗ್ಬೇಕಂದ್ರೆ ಎಜುಕೇಶನ್ ಅಲ್ಲಿ ಇಂಪ್ಲಾಂಟ್ ಆಗ್ಬೇಕು, ನಾಲೆಡ್ಜ್ ಬರಬೇಕು. ನಾನು ಮಾಡ್ತಕ್ಕಂಥ ಕರ್ತವ್ಯ ಪರವಾಗಿಲ್ಲ, ಅದು ಚರ್ಚೆ ಬೇಡ. ಯಾಕೆಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಎಜುಕೇಶನ್ ಇಂದ ಅದನ್ನ ತೆಗೆದು ಸೈಡಿಗೆ ತೆಗಿಬಹುದು. ಎಜುಕೇಶನ್ ಇಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನೀತಿ ವಿಜ್ಞಾನ ಅಂತ ಹೇಳಿ ಸಭಾಧ್ಯಕ್ಷರು, ನನಗೂ ಕೂಡ ಆಸೆ ಇತ್ತು, ಆದ್ರೆ ಅವ್ರು ಏನ್ ಮಾಡ್ಬಿಟ್ರು, ಅದನ್ನ 1 ವಾರ ಅದಕ್ಕೆ ಡಿಸ್ಕಷನ್ಗೆ ಕೊಟ್ಟರು. ಎಲ್ಲಾ ಸದಸ್ಯರು ಕೂಡ ಮೇಲ್ಮನೆಯಲ್ಲಿ ಸುಮಾರು 22-23 ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಅದರೊಳಗೆ ಎಲ್ಲ ಬರ್ತದೆ, ಸೆಕ್ಸ್ ಎಜುಕೇಷನ್ ಇರ್ಬೋದು, ಮತ್ತೆ ಪರಿಸರ ಇರ್ಬೋದು, ಡಾಕ್ಟ್ರು, ಹೆಲ್ತ್, ಮಾನವೀಯತೆ, ಈ ಮೌಲ್ಯ ಅಂದ್ರೆ ಎಲ್ಲ ಥರದ್ದು ಇರ್ತದೆ ಅದರೊಳಗೆ. ಆ ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ, ನಾನು ಕೂಡ ಸಭೆಯಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಟೆ ಮೇಲ್ಮನೆಯಲ್ಲಿ. ಈ ವರ್ಷನೇ, ಮುಂದಿನ ವರ್ಷನೂ ಅಲ್ಲ, ಈ ವರ್ಷನೇ ನಾನು ನೀತಿ ವಿಜ್ಞಾನವನ್ನ ಅಂದ್ರೆ ಮಾರಲ್ ಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂತ ಹೇಳಿ. ಈಗ ಬುಕ್ಸ್ ಎಲ್ಲ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದಾರೆ. ಅದೆಲ್ಲ ಆದ್ಮೇಲೆ ಅವ್ರು ಶುರು ಮಾಡಿರೋದ್ರಿಂದ ಒಂದು ದಿವಸ ಅವ್ರ ಮಾರ್ಗದರ್ಶನ ಕೂಡ ತಗೊಂಡು ಇವತ್ತು ಕೂಡ ಅದ್ರ ಬಗ್ಗೆ ನನಗೆ ಈ ಬೆಳಗ್ಗೆ ಬಂದ ತಕ್ಷಣ ಅವ್ರು ಏನೂ ಮಾಡಲಿಲ್ಲ, ಏನೋ ಅಂದ್ರು, ಲೆಟರ್ ಕೊಟ್ಟರು, ಇದನ್ನ ಸರಿಗೆ ಇಂಪ್ಲಿಮೆಂಟ್ ಮಾಡಿರಿ ಅಂತ. ಅದು ನೀತಿ ವಿಜ್ಞಾನದ ಬಗ್ಗೆ ಇತ್ತು. ಅಂಥವ್ರ ಮಾರ್ಗದರ್ಶನ ಇದ್ದಾಗ ಈ ವರ್ಷನೇ ವಾರದಲ್ಲಿ 2 ದಿವಸ ಮಾಡ್ತಕ್ಕಂಥ ಏನು ಇದ್ರ ಬಗ್ಗೆ ಬೋಧನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ. ಆದರೆ ನೀತಿ ವಿಜ್ಞಾನ ಬಹಳ ಮುಖ್ಯ, ಮೌಲ್ಯ ಮಕ್ಕಳಿಗೆ ಅದು ಬಹಳ ಮುಖ್ಯ ಆಗ್ತದೆ. ಅಂಥ ವಿಚಾರಗಳು ಮತ್ತೆ ಅವಶ್ಯಕತೆ ಇರ್ತಕ್ಕಂಥದ್ದು ಏನೇ ಆಗಲಿ ನಮ್ಮ ಸರ್ಕಾರದಲ್ಲಿ, ನಮ್ಮ ಇಲಾಖೆಯಲ್ಲಿ ನಾವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಇಲಾಖೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನನ್ನ ಇಲಾಖೆಯಲ್ಲಿ ಗಾತ್ರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಖರ್ಚುಗಳನ್ನು ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅವರು ಕೊಡುಗೆ ಮಾತ್ರ ಕೊಡ್ತಾ ಇದ್ದಾರೆ. ಸುಮಾರು 41,000 ಕೋಟಿ ನಾವು ಕೊಡ್ತೇವೆ. ನಾನು ಮಿನಿಸ್ಟರ್ ಆದಾಗ 33,000, ಇಂಟ್ರಿಮ್ ಬಜೆಟ್ ಬಂದ ತಕ್ಷಣ 37,000 ಮಾಡಿದ್ರು. ಈ ಸತಿ 41,000 ಬಜೆಟ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಯಾವುದೇ ಕರ್ನಾಟಕದಿಂದ ಆಚೆ ಹೋಗ್ತಾ ಕ್ವಾಲಿಟಿ ನಿಮಗೆ ಡ್ರಾಪ್ ಆಗುತ್ತೆ. ಮಕ್ಕಳು ಈ ಸತಿ ಹೋದ ಸತಿಗಿಂತ ಇಂಪ್ರೂವ್ ಆಗಿದ್ದಾರೆ. ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡ್. ಹೋದ ಸತಿಗಿಂತ ನೀವು ಬೆಂಗಳೂರಷ್ಟು ಬಂದಿಲ್ಲ, ಇಲ್ಲಷ್ಟು ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಹೋದ ಸತಿ ಪರ್ಸೆಂಟೇಜ್ ಏನಿತ್ತು, ಈ ಸತಿ ಪರ್ಸೆಂಟೇಜ್ ಚೆನ್ನಾಗಿದೆ. ರೀಸನ್ ಯಾಕೆ ಗೊತ್ತಾ, 13,000 ಟೀಚರ್ಸ್ನ ರಿಕ್ರೂಟ್ ಮಾಡಿದ್ವಿ. ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ 5,000 ಚಿಲ್ಡ್ರನ್ ಮಾಡಿದ್ದಾರೆ. ನಾನು ಬಂದ್ಮೇಲೆ 11 ತಿಂಗಳಲ್ಲಿ ಈ 13,000 ಎಲ್ಲಿ ಹೋದ್ರು? ಹೊರಟ್ಟಿ ಸಾಹೇಬ್ರೆ ನಂಗೆ ಕರೆದಿದ್ರು, ಅವಾಗ ಟ್ರಾನ್ಸ್ಫರ್ ಮಾಡಿದ್ರಿ, ಎಲ್ಲರೂ ಅಲ್ಲಿಂದ ಬಂದರೆ ಟೀಚರ್ಸ್ ಕೊಡು. 1 ನಿಮಿಷ ಕೊಟ್ಟಾಯ್ತು, ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗ. ಪ್ಲಸ್ ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ. ಏನು ಡಿಸಿಷನ್ ತಗೊಂಡ್ವಿ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೀ 5,000 ಜನರು, 80% ಆಫ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು. ನಿಮ್ದೇನು ಖಾಲಿ ಹುದ್ದೆ ಇದೆ 80% ಆಗಬೇಕು ಅಂತ ಹೇಳಿ ಯಾವಾಗಲೂ ಮಾಡಿರಲಿಲ್ಲ ಯಾವುದೇ ಸರ್ಕಾರದವರು.
ಈಗ 80% ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಆದ ತಕ್ಷಣ 80% ಟೀಚರ್ಸ್, ಯಾಕೆಂದ್ರೆ ಟೀಚರ್ಸೇ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಪಾಠ ಹೇಳ್ತಾರೆ. ಆಯ್ತು, ಬಿಲ್ಡಿಂಗ್ ಸರಿ ಇಲ್ಲ, ಸೋರ್ತಾವ, ಅದು ಸೆಕೆಂಡ್ರಿ. ಮರದ ನೆರಳಲ್ಲಾದ್ರೂ ಅಟ್ಲೀಸ್ಟ್ ಗುರುಗಳು ಪಾಠ ಹೇಳ್ಕೊಡ್ಬೇಕಲ್ಲ. ಟೀಚರ್ಸೇ ಇಲ್ಲ ಅಂದ್ರೆ ನೀವೆಲ್ಲಿ ಅಲ್ಲ, ಗೆಸ್ಟ್ ಟೀಚರ್ಸ್ ಬಿಡಿ ಒಂದ್ ಕಡೆಗೆ, ಪರ್ಮನೆಂಟ್ ಟೀಚರ್ಸ್ ಬೇಕು ನಿಮಗೆ. ಇನ್ನು ಇಡೀ ರಾಜ್ಯಕ್ಕೆ 5,800 ಕೊಟ್ಟಾರೆ ಅಂದ್ರೆ ಅಲ್ಲಿಗೆ ಏನರ್ಥ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುದಾನನೂ ಕೊಡ್ತಾ ಇದೀವಿ, ಟೀಚರ್ಸ್ನು ಕೊಡ್ತಾ ಇದೀವಿ. ಸಸಿ ಇವಾಗ ಹಾಕಿದ ತಕ್ಷಣ ನೀವು ಯಾವಾಗಲೇ ಫಸಲಲ್ಲ, ವೆಯ್ಟ್ ಮಾಡಿ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳನ್ನ ಮುಂಚೂಣಿಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಚಿಂತನೆ. ಬರ್ತಾರೆ, ಧೈರ್ಯವಾಗಿರ್ರಿ. ನೀವು ಆ ಹಳೆ ಸಿಸ್ಟಮ್ ಬಿಟ್ಬಿಡಿ, ನೀವು ವಿಶ್ವಾಸ ಇಟ್ಕೊಳ್ಳಿ, ನಾ ಗ್ಯಾರಂಟಿ ಕೊಡ್ತೀನಿ. ಏನೇ ಕೊರತೆ ಯಾವುದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕಿದ್ರೆ ಬೇರೆ ಕಡೆಯಿಂದ ತೆಗೆದು ನಿಮಗೆ ಕೊಡ್ತೀನಿ, ಮಾತು ಕೊಡ್ತೀನಿ ನಾನು. ಯಾಕೆಂದ್ರೆ ಹಿಂದೆ ಹೋಗಲ್ಲ, ಯಾಕೆಂದ್ರೆ ಅಲ್ಲಿಯವರು ನಮ್ಮ ಮಕ್ಕಳೇ, ಇಲ್ಲಿರೋರು ಜಾಸ್ತಿ ನಮ್ಮ ಮಕ್ಕಳು. ಅವ್ರಿಗೆ ಏನಾದ್ರು ಕೊರತೆ ಆಯ್ತು ಅಂದ್ರೆ, ನನಗೆ ನೆನಪಿದೆ, ಬಂಗಾರಪ್ಪಾಜಿಯವ್ರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಶಾಲೆಗೆ ಹೋಗ್ತಾ ಇರಲಿಲ್ಲ ಮಕ್ಕಳು. ತಂದೆ ತಾಯಿಯವ್ರು ಕೂಲಿ ಮಾಡ್ಬೇಕಾದ್ರೆ ಅಲ್ಲೇ ಅವ್ರು ಮಾಡ್ತಕ್ಕಂಥ ಹೊಲದಲ್ಲಿ ಆಟ ಆಡಕ್ ಬಿಡೋರು ಮಕ್ಕಳನ್ನ. ಶಿಕ್ಷಣದಲ್ಲಿ ವಂಚಿತರಾಗೋರು. ಒಂದು ದೊಡ್ಡ ಕಾನೂನು ತಂದ್ರು, ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಅವ್ರಿಗೆ ₹1 ಸ್ಟೈಫಂಡ್. ಇವತ್ತು ಎಷ್ಟು ಗೊತ್ತಾ? ₹1 ಇವತ್ತು 33 ವರ್ಷದ ಹಿಂದೆ, 33 ವರ್ಷದ ಹಿಂದೆ ಇವತ್ತು ₹1 ಎಷ್ಟು ಗೊತ್ತಾ? ₹100 ಆಗುತ್ತೆ. ಅದಕ್ಕೆ ಹೇಳೋದು, ವಿಶ್ವಾಸ ಇಟ್ಕೊಳ್ಳಿ. ನನಗೂ ಒಂದು ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಹೇಳಿದ್ದು, ಮದ್ದು ತುಂಬಾ ನ್ಯೂನತೆಗಳಿದಾವೆ, ಬಹಳ ಕಷ್ಟದ ಡಿಪಾರ್ಟ್ಮೆಂಟು, ಫಸ್ಟ್ ಟೈಮ್ ಮಿನಿಸ್ಟ್ರು, ಯಾರು ಇದು ಕೊಟ್ರೆ ಹಾಳಾಗ್ತಾರೆ ಅನ್ನೋದು ಭಾವನೆ ಇದೆ. ನನಗೆ ವಿಶ್ವಾಸ ಇದೆ, ನೀನು ಅದನ್ನ ಭೇದಿಸಿ ಒಳ್ಳೆ ರೀತಿಯಲ್ಲಿ ಇಲಾಖೆ ನಡೆಸ್ತೀಯ ಅಂತ ಹೇಳಿ. 38% ಆಫ್ ಸರ್ಕಾರಿಯ ನೌಕರಿಯಲ್ಲಿದ್ದಾರೆ ಅಂದ್ರೆ ನನ್ನ ಇಲಾಖೆಯಲ್ಲಿದ್ದಾರೆ. ಅಂತ ವಿಶ್ವಾಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಗೈಡೆನ್ಸ್ ಮಾಡೋದಕ್ಕೆ ಹೊರಟ್ಟಿ ಸಾಹೇಬರು ಅಂತವ್ರು ಸಾಕಷ್ಟು ಜನರು, ವಿರೋಧ ಪಕ್ಷದಲ್ಲೂ ಕೂಡ ಅವರು ನನಗೆ ಸಹಕಾರ ಮಾಡ್ತಾರೆ. ಯಾರು ನನ್ನ ವಿರುದ್ಧ ಇಲ್ಲ, ಈ ತರ ಮಾಡಲ್ಲ. ಯಾಕಂದ್ರೆ ಮಕ್ಕಳ ಭವಿಷ್ಯ ಬಂದಾಗ ಅವ್ರು ದೇವಸ್ಥಾನದಲ್ಲಿ ಇರ್ತಾರೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಎಷ್ಟೊಂದು ಸತಿ ದೇವಸ್ಥಾನಕ್ಕೆ ಯಾರು ಅನುದಾನ ಕೇಳಕ್ ಬಂದ್ರೆ ಕೊಡೋದೇ ಇಲ್ಲ. ನಾನು ಸ್ಕೂಲು ಅಂದ್ರೆ ಕೊಡ್ತೀನಿ. ದೇವಸ್ಥಾನದಲ್ಲಿ ಗಂಟೆ ಹೊಡಿತದ ಬಿಡ್ತದ, ನನ್ನ ಶಾಲೆಯಲ್ಲಿ ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗತ್ತೆ, ತಿಳ್ಕೊಳ್ಳಿ. ಇವತ್ತಿನ ರಾಜಕಾರಣದೊಳಗೆ ಜಾತಿ ಹಣ, ಜಾತಿದ್ ಹೇಳಿಲ್ಲ ಸಾಹೇಬರು, ನಾನು ಓಪನ್ ಆಗಿ ಹೇಳ್ತೀನಿ. ಹಣ ಒಂದ್ ಕಡೆಗೆ ಇರ್ಬೋದು, ಜಾತಿ ಇರ್ಬೋದು, ಎಲ್ಲ ಇರ್ಬೋದು. ಅದನ್ನೆಲ್ಲ ಮೀರ್ಸೋದು ಯಾವುದು ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಿ ಏನು ಮಕ್ಕಳ ಕೈಯಲ್ಲಿ ಬಾಯಲ್ಲಿ ಬರ್ತಾ ಇದೆಯಲ್ಲ, ಅದೇ ದೇಶ ಉಳಿಸುತ್ತೆ. ನನಗೆ ಗೊತ್ತು. ಹೌದು, ಕನ್ನಡ ಎಲ್ಲ ಏಡೆಡ್ ಕೊಡೋದು ನಾವು ಕನ್ನಡ ಮೀಡಿಯಂ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದೀವಿ. ಇದನ್ನ ಪ್ರಶ್ನೆನೂ ಕೂಡ ಮೇಲ್ಮನೆಯಲ್ಲಿ ಹೊರಟ್ಟಿ ಸಾಹೇಬರು ಇದ್ರು ಅವತ್ತು, ಯತೀಂದ್ರ ಅವರು ನನಗೆ ಕೇಳಿದ್ರು, ಕನ್ನಡ ಶಾಲೆ ಉಳಿವಿಗೆ ನೀವು ಮಾಡ್ಬೇಕಾಗ್ತದೆ ಅಂತ ಹೇಳಿ. ಅದು ಬಜೆಟ್ ನಾನಾಗ್ಲೇ ಎಷ್ಟು ಖರ್ಚಾಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಏನಾದ್ರು ತೀರ್ಮಾನ ತಗೊಳ್ತಾರೆ ಅಂತ ವಿಶ್ವಾಸ ಅಂತೂ ಇದೆ. ಸರಿ, ಹೇಗಿದ್ರು ಮಾಡ್ತೀರಿ. ಒಂದು ದೊಡ್ಡ ಹೃದಯ ಮಾಡಿ 2095 ಮೇಲೆ ಮಾಡಿಲ್ಲ, ತುಂಬಾ ಡಿಮಾಂಡು ಇದೆ. ನಾನು ಕನ್ನಡ ಮೀಡಿಯಂನ ಉಳಿಸ್ಕೊಳ್ಬೇಕು ಅಂದಾಗ ಐ ಥಿಂಕ್ ವಿ ಶುಡ್ ಡೂ ಅಂತೇಳಿ ನನ್ನ ಆಸೆ. ಮುಂದಿನ ವರ್ಷಕ್ಕೆ ಅಂದ್ರೆ, ಈ ವರ್ಷ ಅಂತೂ ಇದು ಸ್ಟಾರ್ಟ್ ಆಯ್ತು, ಮುಂದಿನ ವರ್ಷಕ್ಕೆ ಅಂದ್ರೆ ಈಗ ಮಧ್ಯ ಯಾವಾಗ ಒಂದ್ಸತಿ ಒಳ್ಳೆ ನ್ಯೂಸ್ ಕೊಡ್ತೀನಿ ಅದ್ರ ಬಗ್ಗೆ. ಅರ್ಜಿ ಏನ್ ಪ್ರಶ್ನೆ ಬರಲ್ಲ. ಅದು ಹೆಂಗೆ ಅಂದ್ರೆ ವರ್ಷ 5 ವರ್ಷಕ್ಕೆ ಅರ್ಜಿ ಬರಂಗಿಲ್ಲ, ಅರ್ಜಿ ಬರಲ್ಲ, ನಡೀತಾ ಇರ್ತವೆ. 1487 ಜಿಲ್ಲಾ ಪಂಚಾಯತ್ ಬಂತಲ್ಲ, ಅವಾಗಿಂದ 180 ಶುರು ಅದು. ನಾ ಇದ್ದಾಗ 1487 to 95 ಮಾಡಿದೆ ಸಾಹೇಬ್ರೆ, ಲಾಸ್ಟ್ ಮಾಡಿದ್ದು. ಅದಾದ್ಮೇಲೆ ಮಾಡಿಲ್ಲ. 95 ಇಲ್ಲಿವರೆಗೆ ಅದಾವ, ಬಾಳ ಆಗಂಗಿಲ್ಲ. ಅದು 238 crores ಏನಾಗುತ್ತೆ ಅದು ಮಾಡಿದ್ರೆ. 268 ಜಾಸ್ತಿ ಏನಿಲ್ಲ, ಮಾಡ್ಬೋದು. ಅದ್ರ ಬಾಳ ಅವಾಗ. ಬಟ್ ಏನೇ ಆದ್ರೂ 1 ಪೈಸಕ್ಕೂ ನಾನು ಅರ್ಜಿ ಫೈನಾನ್ಸ್ ಕೇಳಲೇಬೇಕಲ್ಲ. ಸೊ ನನಗೆ ಆಸೆ ಇದೆ, ವಿಶ್ವಾಸ ಇಟ್ಕೊಳ್ಳಿ. ಅದಕ್ಕೆ ಒಳ್ಳೆ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಬರುತ್ತೆ ಅಂತೇಳಿ ವಿಶ್ವಾಸ ಇದೆ. ಅವರು ಅದ್ರ ಪರವಾಗಿದ್ದಾರೆ. ಸ್ವಲ್ಪ ದಿವಸ ಆಗ್ಲಿ ಮದು ಇದೆಲ್ಲ ಸೆಟ್ ಮಾಡ್ಕೊಂಡು, ಈಗ ಅಭಿವೃದ್ಧಿಗೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಹಣ ಬಿಡೋದ್ರಿಂದ ಅದನ್ನು ಕೂಡ ಮುಂಚೂಣಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ತಗೊಳ್ತೀವಿ ಅಂತ ಹೇಳ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.